ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ತುಂಬ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಕೂಡ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ನಾನಿಲ್ಲಿ ಒಂದು ಬಟ್ಲಾಗಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಚುರುಮುರಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕೆಲವು ಕಡೆ ಮಂಡಕ್ಕಿ ಅಂತಲೂ ಕರೀತಾರೆ. ನಿಮ್ಮ ಕಡೆ ಯಾವ ರೀತಿ ಮಂಡಕ್ಕಿ ಅಥವಾ ಚುರುಮುರಿ ಅವೈಲೇಬಲ್ ಅದಾವಲ್ಲ ಆರಿಂದನೂ ಇದನ್ನು ಮಾಡ್ಕೋಬೋದು. ಇದು ದೊಡ್ಡ ಬಟ್ಲದಿಂದ ಒಂದು ಬಟ್ಲು, ಈ ಸಣ್ಣ ಬಟ್ಲದಿಂದ ಅಂದ್ರೆ ನಾನು ಈ ಮೆಜರ್ಮೆಂಟಿಗೆ 2 ಬಟ್ಲಾಗಷ್ಟು ಚುರುಮುರಿಯನ್ನು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ರೀ. ಈಗ ಈ ಚುರುಮುರಿಯನ್ನು ಈ ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ರೀ. ಇದನ್ನು ನಾನು ಫೈನ್ ಪೌಡ್ರ್ ಆಗೋವರೆಗೂ ಗ್ರೈಂಡ್ ಮಾಡ್ತೀನಿ ರೀ. ನೋಡಿ, ತುಂಬಾ ಫೈನ್ ಪೌಡ್ರ್ ಆಗಿದೆ. ಈ ರೀತಿ ಇದು ಫೈನ್ ಪೌಡ್ರ್ ಆಗಿದೆ. ನೋಡಿ, ಇದು ಈಗ ಕರೆಕ್ಟಾಗಿ ಪೌಡ್ರ್ ಆಗಿದೆ. ಇದಕ್ಕೆ ನಾನು ಯಾವ ಬಟ್ಲಿನ ಚುರುಮುರಿ ತೊಗೊಂಡಿದ್ದಲ್ಲ ಅದರ ಒಂದು ಬಟ್ಲೇ ಸಣ್ಣ ರವೆ ಅಂದರೆ ಏನು ಉಪ್ಪಿಟ್ಟು ರವೆ ಅಂತೀವಲ್ರಿ ಅದನ್ನು ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆಯನ್ನಾದ್ರೂ ತೊಗೋಬೋದು. ಅದರಲ್ಲೇ ಒಂದು ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಸಪ್ಪು ಇರೋ ಮೊಸರು ಅಥವಾ ಹುಳಿ ಮೊಸರು ಯಾವುದಾದ್ರೂ ನಡೀತದೆ. ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ರೀ. ಅಂದರೆ ರವೆ ಮೊಸರು ಆ ಚುರುಮುರಿ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗ್ತದೆ ರೀ. ನೋಡಿ, ಮೊಸರು ರವೆ ಚುರುಮುರಿ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಕರೆಕ್ಟ್ ಆಗಿದೆ. ಇದು ಒಂದು ಸ್ವಲ್ಪ ನಾನು ಗಟ್ಟಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ ನೀರನ್ನು ಹಾಕೋತೀನಿ ರೀ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಈಗ ರುಬ್ಬಿಟ್ಕೊಂಡಿರೋದನ್ನು ಇದ್ರೊಳಗೆ ಹಾಕೊಂಡ್ರಿ. ಇಲ್ಲಾಂದ್ರೆ ನೀವು ಚುರುಮುರಿ ಪೌಡ್ರನ್ನ ಈ ಪಾತ್ರೆಗೆ ಹಾಕ್ಕೊಂಡು ಸಪ್ರೇಟೇ ಮೊಸರು ಮತ್ತು ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ರೀ. ನೋಡಿರಿ, ಇದು ಈಗ ಸ್ವಲ್ಪ ಗಟ್ಟಿ ಅನ್ಸಕತ್ತದ ರೀ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೇನೆ. ಒಮ್ಮೆಲೆ ನೀರು ಹಾಕ್ಬಿಡ್ರಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊರಿ. ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ. ನೋಡಿರಿ, ಇದು ಕರೆಕ್ಟಾಗಿ ಇಷ್ಟು ರೆಡಿ ಆಗ್ಯದ. ರವೆ ಒಂದು ಸ್ವಲ್ಪ ಹೊತ್ತು ನೆನಿಲ್ರಿ. ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ. ಒಂದು ಒಗ್ಗರಣೆನ ಹಾಕೋತೀನಿ. ಒಂದು ಸಣ್ಣ ಕಡಾಯಿಗೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕೋತೀನಿ. ಎಣ್ಣೆ ಕಾಯ್ದಿರಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಉದ್ದಿನಬೇಳೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ಅಂದರೆ ಉದ್ದಿನಬೇಳೆ ಕೆಂಪಗಾಗಲಿ. ನಿಮ್ಮ ಕಡಲೆಬೇಳೆ ಇಷ್ಟ ಅಂದ್ರೆ ಅದನ್ನು ಒಂದು ಅರ್ಧ ಸ್ಪೂನ್ ಅದನ್ನು ಹಾಕೋಬೋದು. ಈಗ ನೋಡಿರಿ, ಉದ್ದಿನಬೇಳೆ ಕೆಂಪಾಗ್ಯಾವ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕತ್ತೀನಿ. 2 ಮೆಣಸಿನ್ಕಾಯಿ ಖಾರ ನೀವು ನೋಡಿಕೊಂಡು ಹಾಕೋರಿ. ಇಲ್ಲ ಮಕ್ಕಳು ತಿಂತಾರೆ ಖಾರ ಇಷ್ಟ ಇಲ್ಲಾಂದ್ರೆ ನೀವು ಈ ಮೆಣಸಿನ್ಕಾಯನ್ನು ಸ್ಕಿಪ್ನೂ ಮಾಡ್ಬೋದು. ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೇನೆ. ಎಣ್ಣೆಯಲ್ಲಿ ಅರಿಶಿನ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬಿಡ್ತದೆ. ಇದು ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲಾದ್ರೂ ಬಿಡ್ಬೋದು. ಈಗ ಕರೆಕ್ಟಾಗಿ ಫ್ರೈ ಆದರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ನೋಡಿರಿ, 10 ನಿಮಿಷ ಆದಮೇಲೆ ರವೆನೂ ಚೆನ್ನಾಗಿ ನೆಂದಿರ್ತದೆ ರೀ. ಮತ್ತಷ್ಟು ಒಂದು ಸ್ವಲ್ಪ ಗಟ್ಟಿನೇ ಆಗಿರ್ತದೆ ರೀ. ರವೆ ನೀರನ್ನು ಹೀರ್ಕೊಂಡಿರ್ತದೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಇದು ಕರೆಕ್ಟಾಗಿ ರೆಡಿಯಾಗಿದ್ರೆ ಇದಕ್ಕೆ ಮಾಡ್ಕೊಂಡಿರುವಂಥ ಒಗ್ಗರಣೆನ ಹಾಕೊಂಡ್ರಿ. ಪ್ಲೇನೂ ಮಾಡ್ಬೋದು, ಆದರೆ ಈ ರೀತಿ ಒಗ್ಗರಣೆ ಅದು ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ. ಈ ಒಗ್ಗರಣೆನ ಮಿಕ್ಸ್ ಮಾಡೋಣ. ನೋಡ್ರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಅಥವಾ ನಿಮಗೆ ಯಾವ ಥರ ವೆಜಿಟೇಬಲ್ಸ್ ಮತ್ತು ಇಷ್ಟ ಅಂದ್ರೆ ಆ ವೆಜಿಟೇಬಲ್ಸನ್ನು ಹಾಕ್ಬೋದು. ನಾನು ಸ್ವಲ್ಪ ತುರಿದ್ಬಿಟ್ಟು ಕ್ಯಾರೆಟನ್ನು ಹಾಕ್ತೀನಿ. ಅಥವಾ ಸಣ್ಣದಾಗಿ ಕಟ್ ಮಾಡಿ ನೀವು ಈರುಳ್ಳಿಯನ್ನಾದ್ರೂ ಹಾಕ್ಬೋದು. ಈಗ ಅದನ್ನು ಮಿಕ್ಸ್ ಮಾಡೋಣ ರೀ. ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ಲಾಸ್ಟಿಗೆ ನಾನು ಇಲ್ಲಿ ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂಥೇಳಿ ನಾನು ಸ್ವಲ್ಪ ಇನೋನ ಹಾಕ್ತಾಯಿದ್ದೀನಿ. ಇನೋ ಹೆಲ್ತಿ ಒಳ್ಳೆಯದಲ್ಲ, ಬೇಡ ಅಂದ್ರೆ ನೀವು ಚಿಟಿಕೆ ಸೋಡಾನ ಆದರೂ ಹಾಕ್ಬೋದು. ಅಥವಾ ಒಂದು 4 ಅವರ್ ಇಟ್ಟು ಫರ್ಮೆಂಟೇಷನ್ ಮಾಡಿನೂ ನೀವು ಇದನ್ನು ಮಾಡ್ಕೋಬೋದು. ನಾನು ನೋಡಿರಿ, ಇನೋ ಆ್ಯಕ್ಟಿವೇಟ್ ಮಾಡೋಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡತ್ತೀನಿ. ಇನೋ ಯಾವಾಗಲೂ ಲಾಸ್ಟಿಗೆ ಹಾಕಬೇಕ್ರಿ. ಈಗಿದು ಹಿಟ್ಟು ರೆಡಿ ಆಗಿದೆ. ನಾನು ನಿಮ್ಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ. ನೋಡಿ, ತವೆನೂ ನಾನು ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೀನಿ ರೀ. ತವೆನೂ ಕಾಯ್ತದೆ. ಸ್ವಲ್ಪ ಬಟ್ಟೆಯಿಂದ ನೀರನ್ನು ಹಚ್ಚಿ ಒರೆಸಿದ್ದೀನಿ ರೀ. ನೋಡಿ, ನಿಮಗೆ ತೆಳು ದೋಸೆನೂ ಹಾಕಿ ತೋರಿಸ್ತೀನಿ, ದಪ್ಪ ದೋಸೆನೂ ಹಾಕಿ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರ್ತವೆ.
ತೆಳುವೂ ಹಾಕೋಬೋದು. ಸ್ವಲ್ಪ ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ, ನೀವು ಎಣ್ಣೆಯನ್ನು ಬೇಕಾದ್ರೂ ಹಾಕೋಬೋದು. ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸೋಣ. ನೋಡಿರಿ, ಇದು ಬೇಯ್ದದ್ರಿ ಒಂದು ಸೈಡ್. ಇದನ್ನು ತಿರುವಿ ಮತ್ತೆ ಬೇಯಿಸೋಣ್ರಿ. ನೋಡಿರಿ, ಕಲರ್ನು ಎಷ್ಟು ತುಂಬಾ ಚೆನ್ನಾಗಿ ಬಂದದ್ರಿ. ರವೆಯಿಂದ ಮಾಡಿರೋದ್ರಿಂದ ಕ್ರಿಸ್ಪಿನೂ ಇರ್ತದೆ ರೀ, ಒಗ್ಗರಣೆ ಹಾಕಿರೋದ್ರಿಂದ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ರೀ. ನೋಡಿ, ಕಲರ್ನು ಎಷ್ಟು ಕೆಂಪು. ಇನ್ನೊಂದು ದೋಸೆನೂ ಹಾಕಿ ನಿಮಗೆ ತೋರಿಸ್ತೀನಿ ರೀ. ಈ ದೋಸೆಯನ್ನು ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು, ಅಥವಾ ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ಟೇಸ್ಟ್ ತುಂಬಾ, ಇಲ್ಲ ಮಕ್ಕಳಂದ್ರೆ ಇಷ್ಟಪಟ್ಟರೆ ಅದನ್ನು ಕಿಚಪ್ ಜೊತೆನೂ ಹಚ್ಚಿಕೊಡ್ಬೋದು ನೀವು. ನೋಡಿ, ನಾನು 2 ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ತುಂಬಾ ತೆಳುವೂ ಬರ್ತಾವೆ, ಕ್ರಿಸ್ಪಿನೂ ಬರ್ತಾವೆ ರೀ. ಟೇಸ್ಟು ಒಗ್ಗರಣೆ ಹಾಕಿರೋದು ತುಂಬಾ ಚೆನ್ನಾಗಿರ್ತೈತೆ ರೀ. ಇದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು. ನಾನು ಹೇಳಿದ್ದೀನಿ ದಪ್ಪ ದೋಸೆ ಅಂದ್ರೆ ಪ್ಯಾನ್ ಕೇಕ್ ಥರ ಬಂದ್ ದೋಸೆ ಅಂತೀವಲ್ಲ, ಆ ರೀತಿಯೂ ಒಂದು ನಿಮಗೆ ಹಾಕಿ ತೋರಿಸ್ತೀನಿ ರೀ. ನೋಡಿ, ಒಂದು ಸೈಡ ಬೇಯ್ದವ್ರಿ. ನೋಡಿರಿ, ಚುನ್ಮುರಿಯಿಂದ ಕಲರ್ ಎಷ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಚುನ್ಮುರಿಯಿಂದ ಒಳಗಡೆಯಿಂದ ಸಾಫ್ಟ್, ಮತ್ತು ರವೆಯಿಂದ ಕಲರೂ ರವೆಯಿಂದ ಹೊರಗಡೆ ತುಂಬಾ ಕ್ರಿಸ್ಪಿನೂ ಆಗಿರ್ತಾವೆ ರೀ. ನೋಡಿ, ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ರೀ. ಇದನ್ನು ಮಕ್ಕಳಂತೂ ಹಾಗೇನೂ ತಿನ್ಬೋದು. ನೋಡಿರಿ, ಈ ಬ್ರೇಕ್ಫಾಸ್ಟು, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮೆಂತ್ಯ ಸೊಪ್ಪಿನಿಂದ ನೀವು ಪರಾಠ, ಪಲ್ಯ, ಸಾಂಬಾರು ಏನೇನೋ ಮಾಡ್ಕೊಂಡಿರ್ತೀರಿ. ನಾನೊಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ, ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ. ಇಲ್ಲಿ ನಾನು ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುರುಮುರಿಯನ್ನು ತೊಗೊಂಡಿನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನೇನಂತೀವಿ ನಾವು ಗೊಳ್ಳು ಚುರುಮುರಿ ಅಂತಲೇ ಕರಿತೀವಿ. ಇನ್ನೊಂದು ಬೆಳಗಾವಿ ಚುರುಮುರಿನೂ ಬರ್ತದೆ. ನಿಮ್ಮ ಕಡೆ ಯಾವ ಚುರುಮುರಿ ಅದಾವಲ್ರಿ ಅದನ್ನು ನನಗೆ ತೊಗೊರಿದ್ದೀನಿ. ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರೀತಾರೆ. ಈ ಚುರುಮುರಿಯನ್ನು ಏನು ಮಾಡ್ತೀನಿ ರೀ, ಇದಕ್ಕೆ ನೀರು ಹಾಕೋತೀನಿ ರೀ. ನೋಡಿ, ಆ ನೀರನ್ನು ಮಿಕ್ಸ್ ಮಾಡಿ, ಆ ಚುರುಮುರಿ ಸ್ವಲ್ಪ ಮೆತ್ತಗಾಗಬೇಕು ರೀ. ಅದಕ್ಕನ್ನೇ ಆ ನೀರಿನಲ್ಲಿ ಹಾಕಿಬಿಟ್ಟಿದ್ದೀನಿ. ಒಂದು 5 ನಿಮಿಷ ನೆನೆ ಇಡ್ತೀನಿ ರೀ. ನೋಡಿ, 5 ನಿಮಿಷ ಆದಮೇಲೆ ಏನಾಗ್ತದೆ ರೀ, ಸಾಫ್ಟ್ ಆಗಿರ್ತಾವೆ. ನೋಡಿ, ಇವು ಗೊಳ್ಳು ಚುರುಮುರಿ ಅಂತಲೂ ಬೆಳಗಾವಿ ಚುರುಮುರಿಗಿಂತ ಬೇಗನೆ ಸಾಫ್ಟ್ ಆಗ್ತವೆ. ನೋಡಿರಿ, ಇದನ್ನು ಬೇರೆ ಪಾತ್ರೆಗೆ ಈ ರೀತಿ ನೀರನ್ನು ಹಿಂಡಿಬಿಟ್ಟು ತೊಗೋತೀನಿ ರೀ. ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ನಾನು ಒಂದು ದೊಡ್ಡ ಬಟ್ಲೆ 1 ಬಟ್ಲ ಅಂದ್ರೆ ಒಂದು 2 ಬಟ್ಲಾಗ ಚುರುಮುರಿಯನ್ನು ತೊಗೊಂಡಿದ್ದೇನೆ. ನೋಡಿ, ಈಗ ನಾನು ಕತಕ ಸೈಡಿಗೆ ಇಡ್ತೀನಿ ರೀ. ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ಅದೇ ಪಾತ್ರೆಗೆ ನೀರನ್ನು ತಗೊಂಡಿದ್ದೀನಿ. ನೋಡಿ, ಅದು 2 ಬಟ್ಲು ಚುರುಮುರಿ ಹಾಕೊಂಡ್ರೆ ಅವಾಗ ನೆನೆದು ಬಿಟ್ಟು ಏನಾಗ್ತೈತಿ 1 ಬಟ್ಲಾಗಷ್ಟು ಆಗ್ತದೆ ರೀ ಅದು. ನೋಡಿ, ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟು ಎಳೆ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಮೆಂತ್ಯ ಸೊಪ್ಪಿನ ಬದಲು ಇಲ್ಲಿ ಏನು ಮಾಡ್ಬೋದು, ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು. ಇಲ್ಲ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ತೀನಿ ಅಂದ್ರೆ ನಡೀತದೆ ರೀ, ಅದನ್ನೂ ಹಾಕ್ಬೋದು, ನಡೀತದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕಿದ್ರೆ ನಡೀತದೆ. ನೋಡಿ, ಇಲ್ಲಿ ನಾನು 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸರನ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲ ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಅನ್ನಿಸ್ತದಂದ್ರೆ 1 ಮೆಣಸಿನ್ಕಾಯನ್ನು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ಅರ್ಧ ಸ್ಪೂನಾಗ ಸಕ್ಕರೆ ಹಾಕ್ತೀನಿ ರೀ. ಸ್ವಲ್ಪ ಮೆಂತ್ಯ ಸೊಪ್ಪಿಂದ ಏನಾದರೂ ಕಹಿ ಅಂಶ ಅನ್ನಿಸಿತ್ತಂದ್ರೂ ಅದಕ್ಕೆ ಕಡಿಮೆ ಆಗ್ತದೆ. ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ, ಇಲ್ಲ ನಮಗೆ ಸಕ್ಕರೆನೇ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ ನಡೀತದೆ. 1/4 ಟೀ ಸ್ಪೂನಾಗಷ್ಟು ಅರಿಶಿನ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅಂದರೂ ನೀವು ಖಾರ ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ. 1 ಸ್ಪೂನಾಗಷ್ಟೇ ನಿಂಬೆ ರಸನ ಹಾಕೊಂಡ್ರಿ. ಇಲ್ಲಾಂದ್ರೆ ನೀವು ಒಂದು ಅರ್ಧ ಸ್ಪೂನಾಗಷ್ಟು ಚಾಟ್ ಮಸಾಲ ಆದರೂ ಹಾಕ್ರಿ, ನಡೀತದೆ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಅದು ಮೆಂತ್ಯ ಸೊಪ್ಪದೆಲ್ಲ ತೊಳೆದು ಕಟ್ ಮಾಡಿದೆಲ್ಲ ಎಲ್ಲನೂ ನೀರು ಬಿಟ್ಕೋತದ್ರಿ ಅದು. ಇಲ್ಲೊಂದು ಅರ್ಧ ಸ್ಪೂನಾಗಷ್ಟೇ ಕರಿ ಮತ್ತು ಬಿಳಿ ಎಳ್ಳು 2 ಮಿಕ್ಸ್ ಆಗ್ಯಾವ್ರಿ. ಇದನ್ನು ಹಾಕ್ತಾಯಿದ್ದೀನಿ. ಟೇಸ್ಟೂ ಚೆನ್ನಾಗಿ ಬರ್ತದೆ, ಮತ್ತು ಇದು ಸ್ಕಿನ್ಗೆ, ಹೇರ್ಗೆನೂ ಒಳ್ಳೇದು. ಇಲ್ಲ ನಮ್ಮ ಕಡೆ ಕರಿ ಇಲ್ಲ, ಬರೀ ಬಿಳಿ ಎಳ್ಳದಾವಂದ್ರೆ ಅವನ್ನೂ ಹಾಕ್ರಿ, ನಡೀತದೆ. ನೋಡಿ, ನಾನಿಲ್ಲಿ ಸಣ್ಣ ಬಟ್ಲೆನೇ 1 ಬಟ್ಲ ಅಂದ್ರೆ ಅರ್ಧ ಬಟ್ಲಾಗಷ್ಟೇ ಫಸ್ಟ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಬೈಂಡಿಂಗ್ ಸಲುವಾಗಿ. ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ನೀರು ಹಾಕಲ್ರಿ, ನಾನು ನೀರು ಹಾಕ್ತೇನೆ ಕಲಿಸ್ತಾ ಇದ್ದೀನಿ. ಇಲ್ಲ ಹಿಡಿಸ್ತದ ಹಿಟ್ಟಂದರೆ ಇನ್ನೊಂದು ಸ್ಪೂನಾಗಷ್ಟು ಹಾಕೋತೀನಿ ರೀ. ತುಂಬಾ ಮೆತ್ತಗೆ ಅನ್ಸಾಕತ್ತಿದ್ರಿ. ಇಲ್ಲಿ ಸೋಡಾ, ಏನೋ ಮೊಸರು ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ನಾನು. ನೋಡಿ, ಇನ್ನೊಂದು ಸ್ಪೂನಾಗಷ್ಟೇ ಹಿಟ್ಟು ಹಿಡಿಸ್ತದೆ. ಒಮ್ಮೆಲೇ ಹಾಕಬೇಡ್ರಿ, ಹಿಟ್ಟಿನ ಕ್ವಾಂಟಿಟಿನೂ ಜಾಸ್ತಿ ಆಗಬಾರ್ದ್ರಿ, ಅದು ಅವಾಗ ಹಿಟ್ಟು ಹತ್ತದು. ನೋಡಿ, ಅದಕ್ಕೆ ನೋಡ್ಕೊಂಡು ಹಿಟ್ಟು ಹಾಕೋರಿ, ನಡೀತದೆ.
ನೋಡಿ ಅರ್ಧ ಬಟ್ಲ ಮೇಲೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದೇ ರೀತಿಯೇ ಇರಬೇಕು ನೋಡಿರಿ, ತುಂಬ ಗಟ್ಟಿನೂ ಕಲಸಲ್ಲ. ಹಿಟ್ಟನ್ನು ಯಾವ ರೀತಿ ಇರಬೇಕಂತ ಹೇಳಿ ನಾನು ತೋರಿಸ್ತೀನಿ ನೋಡಿರಿ. ತುಂಬ ಹಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿನೂ ಕಲಿಸ್ಕೊಬೇಡ್ರಿ. ನೋಡಿ ಇದೇ ರೀತಿಯೇ ಇರಲಿ ರೀ ಹಿಟ್ಟು. ನೋಡಿ ಈ ರೀತಿ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಹಿಟ್ಟೇನೇನು ನೆನೆಯೋಕೆ ಬಿಡೋದು ಬೇಡ್ರಿ. ಈಗ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಇದೇ ರೀತಿಯೇ ಇರಬೇಕ್ರಿ ಇದು ಹಿಟ್ಟು. ಈಗ ಇದಕ್ಕೊಂದು ಸ್ವಲ್ಪ ನೋಡಿ ನಾನು ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೊತೀನಿ ರೀ. ಕಟ್ಲೆಟ್ನು ತುಂಬ ದಪ್ಪಾಗಿ ಮಾಡಬೇಡ್ರಿ, ಅಷ್ಟು ಚಲೋ ಅಂತಲ್ರಿ. ಇದು ಸ್ವಲ್ಪ ತೆಳುವಾಗಿಯೇ ತಟ್ಕೋಬೇಕು ಅದನ್ನು. ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಶೀಟ್ ಮೇಲೆ ಅಥವಾ ಆಯಿಲ್ ಪ್ಯಾಕೆಟ್ ಇತ್ತಂದ್ರೆ ಅದ್ರ ಮೇಲೂ ತಟ್ಬಿಟ್ಟು ಮಾಡ್ಕೊಬೋದು, ನಡೀತದೆ. ಇಲ್ಲ ಬಟರ್ ಪೇಪರ್ ಮೇಲೆ ಮಾಡ್ತಿದ್ರೆ ಅದ್ರ ಮೇಲೂ ಮಾಡ್ಕೊಳ್ಳಿ, ನಡೀತದೆ. ನೋಡಿ ಇಷ್ಟನ್ನಾಗಿ ಮಾಡೋಣ ರೀ. ನೋಡಿ ಇದನ್ನು ನೀವು 3 ಥರ ಮಾಡ್ಕೋಬೋದು. ನಮಗೆ ಹೆಲ್ದಿನೇ ಬೇಕಂದ್ರೆ ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು. ಇಲ್ಲ ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈ ಮಾಡ್ಬೋದು. ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ಇದನ್ನು ನೀವು ಏನು ಮಾಡ್ಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು. ಇಲ್ಲ ನೀವು ಡೀಪ್ ಫ್ರೈನೇ ಮಾಡ್ತೀರಿ ಅಂತಂದ್ರೆ 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿರಿ. ಅವಾಗ ತುಂಬಾ ಕ್ರಿಸ್ಪಿ ಆಗ್ತಾವೆ. ಇಷ್ಟು ಬರೀ ಶಾಲೋ ಫ್ರೈ ಮಾಡೋಕೆ ಸ್ಟೀಮ್ ಮಾಡೋಕೆ ಮಾಡಿದಂದ್ರೆ ಆರಿದ ಮೇಲೆ ತುತ್ತು ಸಿಕ್ಕಂಗೆ ಆಗ್ತದೆ ಅದು ಅಕ್ಕಿ ಹಿಟ್ಟಿನಿಂದ. ಅದಕ್ಕೆ ನಾನು ಹಾಕಿಲ್ಲ, ಒಂದು 2 ಮಾಡಿ ತೋರಿಸಿದ್ದೀನಿ. ಒಮ್ಮೆನೂ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ರೀ. ನಾನು ಇದನ್ನು ಏನು ಮಾಡಕ್ಕಿದ್ದೀನಿ, ಶಾಲೋ ಫ್ರೈ ಮಾಡಕ್ಕಿದ್ದೀನಿ ರೀ. ಕಡಿಮೆ ಎಣ್ಣೆನೇ ಬಳಸಿ ಮಾಡ್ತಾಯಿದ್ದೀನಿ. ಅದಕ್ಕಂತ ಹೇಳಿ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲ ನೀವು ಡೀಪ್ ಫ್ರೈ ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ಮಾಡ್ಕೊಂಡು ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ, ನಡೀತದೆ. ನೋಡಿ ಆಲ್ರೆಡಿ ಪ್ಯಾನನ್ನು ಕಾಯ್ದಿದ್ರೆ ಈಗ ಇವನ್ನ ಆ ಪ್ಯಾನಿಗೆ ಹಾಕ್ತೀನಿ. ನೋಡಿ ಇಲ್ಲೊಂದು 2 ಸ್ಪೂನ್ ಆಗಷ್ಟೇ, ಸಣ್ಣ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕೋತೀನಿ ರೀ. ನೋಡಿ ಕಡಿಮೆ ಎಣ್ಣೆನೂ ಇರಬೇಕು, ಹೆಲ್ದಿನೂ ಇರಬೇಕು, ಟೇಸ್ಟಿನೂ ಇರಬೇಕು. ಅದನ್ನು ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ಪರಾಠ ಅದು ಮಾಡ್ಕೊಂಡಿರ್ತೀವಿ ರೀ, ಪಲ್ಯ ಸಾಂಬಾರು ಏನೋ ಮಾಡ್ಕೊಂಡಿರ್ತೀವಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲ ನಮಗೆ ಎಣ್ಣೆ ನಡೀತದೆ ಪರವಾಗಿಲ್ಲ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ. ಡೀಪ್ ಫ್ರೈ ಮಾಡೋರಿದ್ರೆ ನೀವು 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕೋರಿ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡ್ರಿ. ಅದಕ್ಕೆ ಹೇಳಿದ್ರಿ ತುಂಬ ದಪ್ಪಾಗಿನೂ ತಟ್ಬಾರ್ದು. ನೋಡಿ ಈ ರೀತಿ ಕೆಂಪಗ ಒಂದು ಸೈಡ್ ಆಗ್ಯಾವ ನೋಡಿರಿ. 2 ಸೈಡ್ ಚೆನ್ನಾಗಿ ಬೇಯಲಿರಿ. ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ನಾನು. ನೋಡಿ 2 ಸೈಡ್ ಬೇಯ್ದವ್ರಿ. ಇಷ್ಟು ಬಿದ್ದರೆ ಸಾಕು. ನೋಡಿ ಸೋಡಾ ಇಲ್ಲ, ಏನೂ ಇಲ್ಲ, ಮೊಸರು ಇಲ್ಲ, ಹೆಲ್ದಿನೂ ಅದ, ಟೇಸ್ಟಿನೂ ಅದ. ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು ರೀ. ನೋಡಿ ಈಗ ಒಂದು ಬೇರೆ ಪ್ಲೇಟಿಗೆ ಹಾಕೋತೀನಿ. ನಿಮಗೆ ಸ್ವಲ್ಪ ಹಾಕ್ಲಿರಿ, ಕಟ್ ಮಾಡಿನೂ ತೋರಿಸ್ತೀನಿ. ತುಂಬಾ ಬಿಸಿ ಅದದು. ಎಷ್ಟು ಚೆನ್ನಾಗಿ ಬಂದ. ಇಲ್ಲ ನೀವು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು, ಬೆಳಗಿನ ತಿಂಡಿಗಾದ್ರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದ, ಎಷ್ಟು ಪರ್ಫೆಕ್ಟಾಗಿ ಬಂದ. ಇವನು ಬಿಸಿ ಹೀಗೇನೂ ತಿನ್ಬೋದು. ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದ, ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿನೂ ಬಂದ. ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಅಥವಾ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ನಡೀತದೆ. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಸಾಸ್ ಹಾಕಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಅವ್ರಿಗೆ ಬಾಕ್ಸಿಗೆ ರೆಡಿ ಆಗ್ತದೆ ರೀ. ಇದನ್ನು ನೀವು ಇದನ್ನೇನೋ ಚುರುಮುರಿ ವಡಿ ಅಥವಾ ಮೆಂತ್ಯ ಸೊಪ್ಪು ಚುರುಮುರಿ ವಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೂ ಕರಿಬೋದು. ಇದನ್ನು ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಒಮ್ಮೆ ಇದನ್ನು ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಮಾಡ್ಕೊಂಡು ತಿಂತೀರಾ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು 2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ನೀವು ಕಡಲೆ ಬೀಜ ಅಂತಲೂ ಕರೀತಾರೆ. ಎಷ್ಟು ಶೇಂಗಾ ತೊಗೊಂಡಿದ್ದೀನಲ್ರಿ ಅಷ್ಟೇ 2 ಸ್ಪೂನ್ ಆಗಷ್ಟು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಹುರುಗಡ್ಲೆ ಅಂತಲೂ ಕರೀತಾರೆ. 1 ಸ್ಪೂನ್ ಆಗಷ್ಟು ಇಲ್ಲಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಫೈನ್ ಪೌಡ್ರ್ ಆಗೋವರೆಗೂ ಗ್ರೈಂಡ್ ಮಾಡೋಣ್ರಿ. ನೋಡಿ ಇದು ಈಗ ಫೈನ ಪೌಡ್ರ್ ಆಗ್ಯದ್ರಿ. ಒಬ್ಬೊಬ್ರಿಗೆ ತರಿಯಾಗಿ ಇಷ್ಟ ಆಗ್ತದೆ ರೀ, ಆದರೆ ಫೈನ್ ಪೌಡ್ರ್ ಆದ್ರೇ ಟೇಸ್ಟು ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪಾತ್ರೆಗೆ ನಾನು ಒಂದು 2 ಪ್ಲೇಟ್ ಆಗಷ್ಟು ಈ ಚುರುಮುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರೀತಾರೆ. ನಾವಂತೂ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳ್ಳು ಚುರುಮುರಿ ಅಂತಲೇ ಕರಿತೀವಿ. ಇದರಲ್ಲೇ ಚೂಡ ಮಾಡ್ಕೊಳ್ಳಿ ಚುರುಮುರಿ ರೀ ಇದು. ಅಷ್ಟನ್ನು 2 ಪ್ಲೇಟ್ ಆಗಷ್ಟು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ತೊಯ್ಸ್ಕೊತೀನಿ ರೀ. ನೋಡಿ ನೀರಲ್ಲಿ ಹಾಕಿ ಇದನ್ನ ಈ ರೀತಿ ಮೇಲ್ಗಡೆ ಕೆಳಗಡೆ ಮಾಡಿ, ಅಂದರೆ ಚುರುಮುರಿ ಸ್ವಲ್ಪ ತೊಯ್ಬೇಕ್ರಿ ಇದು. ನೋಡಿ
ಇಷ್ಟನ್ನು ಮಾಡಿ ಈ ರೀತಿ ಕೈಯಿಂದ ಒತ್ತಿ ಅದರೊಳಗಿನ ನೀರನ್ನು ತೆಗಿತೀನಿ ರೀ. ಇದು ತುಂಬಾ ಫಳ್ಳಿರೋದ್ರಿಂದ ಚುರುಮುರಿ ಬೇಗನೆ ನೆನೀತದೆ ರೀ. ನೋಡಿ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ನಾನು. ನೋಡಿ ಎಲ್ಲವನ್ನು ನೀರನ್ನು ನನ್ನ ಕೈಯಿಂದ ಪ್ರೆಸ್ ಮಾಡಿ ತೆಗೆದಿದ್ದೀನಿ ರೀ. ಇದು ಒಂದು ಸ್ವಲ್ಪ ಹೊತ್ತು ಇರಲಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದು ನನ್ನ ಕತಕ ಸೈಡಿಗೆ ಇಡ್ತಾ ಇದ್ದೀನಿ. ಈಗ ಒಂದು ಕಡಾಯಿಗೆ 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಫ್ರೈ ಆದ್ಮೇಲೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ. ಈ ರೀತಿ ಶೇಂಗಾ ಎಣ್ಣೆಯಲ್ಲಿ ಹಾಕೋದ್ರಿಂದ ಹುರಿದು ಭಾಳ ದಿನ ಆಗಿತ್ತು ಮೆತ್ತಗಾಗಿತ್ತು ಅಂದ್ರೂ ಮತ್ತು ಕ್ರಿಸ್ಪಿ ಆಗ್ತಾವೆ ರೀ. ಅವನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಅವನ್ನ ಫ್ರೈ ಮಾಡ್ಕೊಂಡು ನಾನು ಒಂದು ಮೆಂತ್ಯ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೆಲವ್ರಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಲೂ ಕರೀತಾರೆ. ಇದ್ರ ಫ್ಲೇವರು ಚೆನ್ನಾಗಿ ಕೊಡ್ತದೆ. ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇವು ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳ್ರಿ. ಗ್ಯಾಸನ್ನು ನಾನು ಹೈ ಫ್ಲೇಮ್ದಲ್ಲಿನೇ ಇಟ್ಟೀನಿ ರೀ. ನೋಡಿ ಈರುಳ್ಳಿನೂ ಚೆನ್ನಾಗಿ ಬೇಯ್ದದ್ರಿ. ಇದಕ್ಕೆ ಬೇಯ್ದ್ಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಆ ಮೆಂತ್ಯ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಒಂದನ್ನೇ ಹಾಕೀನಿ ರೀ. ಸ್ವಲ್ಪ ಹಸಿ ಬಟಾಣಿ, ಇದು ಟೇಸ್ಟು ಚೆನ್ನಾಗಿ ಕೊಡ್ತದೆ ರೀ. ಅವನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರಿ. ನಾನು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಬಟಾಣಿ ಸಾಫ್ಟ್ ಆಗೋ ಸಲುವಾಗಿ. ಈಗ ಇವು ಕರೆಕ್ಟಾಗಿ ಬೇಯ್ದವ್ರಿ. ಬೇಯ್ದ್ಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಅರಿಶಿಣ. ಅವನ್ನು ಎಣ್ಣೆಯಲ್ಲೇ ಅರಿಶಿಣ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಅವನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೀನಿ ರೀ. ಫ್ರೈ ಮಾಡಿಕೊಂಡು ಗ್ಯಾಸ್ ಲೋ ಫ್ಲೇಮ್ದಲ್ಲಿನೇ ಇಟ್ಕೊಂಡಿದ್ದೀನಿ ರೀ. ಈಗ ಲೋ ಫ್ಲೇಮ್ದಲ್ಲಿ ಇಟ್ಟೇ ಈಗ ಈ ಚುರುಮುರಿಯನ್ನು ಹಾಕ್ತಾಯಿದ್ದೀನಿ. ಏನು ತೊಯ್ಸಿಟ್ಕೊಂಡಿವಲ್ಲ ಅದನ್ನು, ಈ ಪುಡಿ ಮಾಡ್ಕೊಂಡಿರುವಂಥ ಶೇಂಗಾ ಪುಟಾಣಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಚುರುಮುರಿ ಸುಸ್ಲಾ ಅವಲಕ್ಕಿ ಸುಸ್ಲಾಗಿಂತನೂ ಟೇಸ್ಟು ಚೆನ್ನಾಗಿ ಕೊಡ್ತದೆ ರೀ. ಅದಕ್ಕಿಂತ ಇದು ತುಂಬಾ ಸಾಫ್ಟ್ ಇರ್ತದೆ ರೀ. ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನಾನಿಲ್ಲೊಂದು ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡೋಣ ರೀ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ಈಗ ಬಿಸಿ ಬಿಸಿ ಚುರುಮುರಿ ಸುಸ್ಲ ಈಗ ರೆಡಿ ಆಗ್ಯದ್ರಿ. ತಿನ್ನಕ್ಕೆ ತುಂಬಾ ಸಾಫ್ಟೂ ಇರ್ತದೆ ರೀ, ಟೇಸ್ಟಿನೂ ಇರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗ್ತೈತಿ. ಮತ್ತೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.